ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗುಡಿನಕಟ್ಟಿಯಲ್ಲಿ ಮೂಕ ಪ್ರಾಣಿ ಕೋತಿ ಮಂಗನಿಗೆ ಚಿಕಿತ್ಸೆ ಕೊಡಿಸಿ ಜೀವ ಉಳಿಸಿದ್ದಾರೆ ಅಂಗವಿಕಲ ಬಸವರಾಜ್. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡಿನಕಟ್ಟಿ ಗ್ರಾಮದಲ್ಲಿ ಮೂಕ ಪ್ರಾಣಿ ಈ ಕೋತಿ ಮಂಗನೊಂದು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿಯುವಾಗ ವಿದ್ಯುತ್ ಶಾಕ್ನಿಂದ ಬದುಕು ಸಾವಿನ ಮಧ್ಯೆ ಹೊರಡುವ ಸಂದರ್ಭದಲ್ಲಿ ಈ ಕೋತಿ ಮಂಗನಿಗೆ ಅಂತ್ಯ ಸಂಸ್ಕಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗ್ರಾಮಸ್ಥರು ಕೋತಿ ಮಂಗನನ್ನ ಬಿಕ್ಕುವುದನ್ನ ಕಂಡು ಅಂಗವಿಕಲರು ಆದ ಬಸವರಾಜ್ ಯೋಗಪ್ಪನವರು ಈ ಕೋತಿ ಮಂಗನನ್ನ ಅದೇ ಗ್ರಾಮದಲ್ಲಿ ಪಶು ವೈದ್ಯರಿಂದ ಚಿಕಿತ್ಸೆ ಕೊಡಿಸಿ 2 ತಿಂಗಳಿಂದ ಈ ಕೋತಿ ಮಂಗನನ್ನ ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಮಗುವಿನಂತೆ ಹಾರೈಕೆ ಮಾಡಿ ಕೋತಿ ಮಂಗನಿಗೆ ಚೆನ್ನಾಗಿ ಆರೋಗ್ಯ ಆದ ನಂತರ ಗ್ರಾಮದ ಹೊರಗೆ ಕೋತಿ ಮಂಗನ ಹೆಂಡಿಯಲ್ಲಿ ಬಿಟ್ಟು ಬಂದರು. ನಂತರ ಅಂದಿನಿಂದ ಇಂದಿನವರೆಗೂ ಈ ಕೋತಿ ಮಂಗಗಳಿಗೆ ಮನುಷ್ಯರಿಗೆ ಅಂದ್ರೆ ಅಷ್ಟು ಪ್ರೀತಿ ಕಾಣುತ್ತೆ. ಗ್ರಾಮಸ್ಥರಂತೂ ಮಂಗಗಳಿಗೆ ಆಹಾರ ತೆಗೆದುಕೊಂಡು ಹೋಗ್ತಾರೆ. ಅದರ ಜೊತೆಗೆ 50ಕ್ಕೂ ಹೆಚ್ಚು ಕೋತಿ ಮಂಗಗಳು ಅಂತೂ ಗ್ರಾಮದಲ್ಲಿ ಇಟ್ಟುಕೊಂಡಿರ್ತಾವೆ. ಗ್ರಾಮಸ್ಥರು ಈ ಮಂಗಗಳಿಗೆ ಎಲ್ಲರೂ ದೇವರ ರೂಪದಲ್ಲಿ ಕಾಣ್ತಾರೆ. ಈ ಕೋತಿ ಮಂಗಗಳ ಅಂತೂ ದಿನನಿತ್ಯ ಅಂಗವಿಕಲರು ಆದ ಬಸವರಾಜ್ ಯೋಗಪ್ಪನವರು ಮನೆಗೆ ಬಂದು ಆಹಾರ ಸೇವಿಸಿ ಹೋಗುತ್ತೆ. ಈ ಕೋತಿ ಮಂಗಗಳಿಗೆ ಅಂದ್ರೆ ಗ್ರಾಮಸ್ಥರು ಎಲ್ಲರೂ ಮನೆ ಯಜಮಾನನಂತೆ ಕಾಣ್ತಾರೆ ಎಂದು ಗ್ರಾಮಸ್ಥರು ಹೇಳಿದ್ರು. ಮಂಗ್ಯ ಅದು ಕರೆಂಟ್ ಶಾಕ್ ಹೊಡೆದ ಸಹಾಯಕತ್ತೈತ್ರಿ. ಅದನ್ನು ಹನುಮಂತಿಯವ್ರ ಗುಡಿಯಾಗ ನಾವು ತೊಗೊಂಬಂದು ಅದನ್ನು ಜೋಪಾನ ಮಾಡಿದ್ವಿ. ಜೋಪಾನ ಮಾಡಿ ಆ ಬಳಿಕ ಅದನ್ನು ಮಂಗ್ಯಾನ ಸೈನ್ಯಕ್ಕೆ ಬಿಟ್ಟಿವಿ. ಅದು ಮತ್ತು ಹೋತ್ರಿ ಅದು ಕುಟಾಗಿ ಅದೊಂದು ಮಂಗ್ಯ ನಮ್ಮನ್ನು ನೋಡಿ ದಿವಸ ಬರೋದು ಮಾಡಕತ್ತೆ. ಅದ್ರ ಹಿಂದೆ ಇವು ಅಷ್ಟು ಮಂಗ್ಯಾನು ದಿನನಿತ್ಯ ಬಂದು ಕೊಡಲಿಲ್ಲ ಅಂತಂದ್ರೆ ಕಾಲು ಜಗ್ಗೋದು ಕೈ ಜಗ್ಗೋದು ಮಾಡ್ತಾವ್ರಿ. ಯಾರಿಗೆ ಏನು ಮಾಡೋದಲ್ರಿ, ಅಷ್ಟು ಇಲ್ಲೇ ಹುಯ್ಯಿ ಅಂತ ಬರ್ತಾವ್ರಿ. ಹುಯ್ಯಿ ಅಂತ ಬಂದು ಎಲ್ಲನೂ ನಾವೇನು ಕೊಡ್ತೇವೆ ಅಂತ ತೊಗೊಂತಾವು ತಿಂತಾವು. ಇಂಥ ಪ್ರಾಣಿ ನಮ್ಗೆ ಭಾಳ ಒಂದು ಉತ್ಸಾಹ ತಂದೈತೆ ರೀ. ಒಳ್ಳೆಯ ಒಂದು ಇವು ಮಂಗ್ಯ ಏನದಾವ್ರಿ, ಒಟ್ಟು ಊರು ಬಿಟ್ಟು ಹೋಗಿಲ್ರಿ. ಒಂದು 4-5 ವರ್ಷ ಆತ್ರಿ ಇಲ್ಲೇ ಅದಾವು. ಅದು ಒಂದು ಮಂಗ್ಯಾಕೆ ಇದು ಮಾಡಿವಲ್ಲವು ಅಷ್ಟು ಮಂಗ್ಯಾನು ಇಲ್ಲೇ ಬರಾಕತ್ತಾವು. ಅಂದಪ್ಪ ಕೋಳೂರ, ಎಜಿ ನ್ಯೂಸ್, ಧಾರವಾಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.